ನಮ್ಮ ಜಾತಿಯ ಮೀಸಲಾತಿಯನ್ನ ಕಸಿದುಕೊಂಡ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶ್ರೀರಾಮುಲು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಕ್ತ ಕ್ರಾಂತಿ ಆಗುತ್ತೆ ಅಂದಿದ್ದಾರೆ. ವಿಜೇಂದ್ರ, ನಾವು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಬೆಲೆ ಏರಿಕೆ ನಮ್ಮ ಪಂಗಡ ಬೀದಿಗೆ ತಳ್ಳಿದ್ದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಯಾಕೆ ಬಂತೋ ಅನ್ನೋ ಮನಸ್ಥಿತಿಯಲ್ಲಿ ಜನ ಇದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶ್ರೀರಾಮುಲು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಜಾತಿಯ ಮೀಸಲಾತಿಯನ್ನ ಏನಾದ್ರೂ ಕಸಿದುಕೊಂಡ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ಶ್ರೀರಾಮುಲು. ಇವತ್ತು ನೋಡ್ತಾ ಇದ್ರೆ ಜನಗಣತಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಸಮುದಾಯಗಳನ್ನು ಒಡೆಯಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನೋದು ಕೂಡ ನಾನು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಇವತ್ತು ಮೀಸಲಾತಿ ವಿಚಾರದಲ್ಲಿ ಇವತ್ತು ಎಲ್ಲ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಂತ ಕೆಲಸ ಮಾಡಿದೆ. ನಾನು ಪತ್ರಿಕೆಯವರ ಹತ್ರ ಮಾತಾಡ್ತಿದ್ರೆ ಶ್ರೀರಾಮುಲವರ ಜನಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ತಾ ಇದ್ರು. 2001ರಲ್ಲಿ ಕೂಡ ಜನಗಣತಿ ಆಗಿತ್ತು, 2011ರಲ್ಲಿ ಕೂಡ ಜನಗಣತಿ ಆಗಿತ್ತು. ಇವತ್ತು 2025ರಲ್ಲಿ ಇವತ್ತೇನು ಜನಗಣತಿ ವಿಚಾರದಲ್ಲಿ ಕಾಂತರಾಜ್ ವರದಿಯನ್ನು ಏನು ಒಪ್ಪಿಸ್ತಾ ಇದ್ದಾರೋ ಇವತ್ತು ಎಲ್ಲ ಸಮುದಾಯಗಳಿಗೆ ಮೋಸ ಮಾಡಂತ ಕೆಲಸ ಮಾಡಿದೆ. ಒಂದೇ ಒಂದು ಸಮುದಾಯಕ್ಕೆ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಅವ್ರ ರಾಜಕಾರಣಕ್ಕೋಸ್ಕರವಾಗಿ ಅವ್ರ ಒಲವು ವೈಕೋಸ್ಕರವಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದೆ. ಎಂತ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಸಮುದಾಯಗಳು 2010, 2011, 2001ರಲ್ಲಿ ಏನಿತ್ತು ಅವತ್ತು 42 ಲಕ್ಷ ಇತ್ತು. ಇವತ್ತು 42 ಲಕ್ಷ ಪರಿಶಿಷ್ಟ ವರ್ಗ ಅಂದ್ರೆ ಎಷ್ಟು ಸಮುದಾಯಗಳಿದೆ? ಇವತ್ತಿನ ಜನಸಂಖ್ಯೆ ಪ್ರಕಾರ 65 ಲಕ್ಷ ಇರಬೇಕಾಯಿತು. ನಮಗೆ ಕೊಟ್ಟಿರೋದು ಕೇವಲ 42 ಲಕ್ಷ ಮಾತ್ರ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮೀಸಲಾತಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಮೀಸಲಾತಿ ಇದ್ದನೋ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಮೀಸಲಾತಿಯನ್ನು ಕೂಡ ಕಸ್ಕೊಂಡಂತ ಕೆಲಸ ಈ ಕಾಂಗ್ರೆಸ್ ಮಾಡುತ್ತೆ. ಅದು ಇವತ್ತು ನೋಡ್ತಾ ಇದ್ರೆ ಜನಗಣತಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಸಮುದಾಯಗಳನ್ನು ಒಡೆಯಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನೋದು ಕೂಡ ನಾನು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಇವತ್ತು ಮೀಸಲಾತಿ ವಿಚಾರದಲ್ಲಿ ಇವತ್ತು ಎಲ್ಲ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಂತ ಕೆಲಸ ಮಾಡಿದೆ. ನಾನು ಪತ್ರಿಕೆಯವರ ಹತ್ರ ಮಾತಾಡ್ತಿದ್ರೆ ಈ ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳಿದ್ವು, ನಮ್ಗೀಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ, ಸಮಯ ಬೇಕು, ನಾವೆಲ್ಲ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ. ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ. ಈ ವರದಿ ಅವರು ಸೀನಿಯರ್ ಇದ್ದಾರೆ, ಅವ್ರು ಹೇಳೋ ಮಾತುಗಳು ಸತ್ಯ ಇರ್ತದೆ. ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಎಲ್ಲ ಸಮುದಾಯನೂ ಬೇಕು, ಯಾವುದೇ ಒಂದು ಸಮುದಾಯದಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ, ಎಲ್ಲ ಸಮುದಾಯನೂ ಬೇಕು. ಆದರೂ ಒಬ್ರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ರು ಸಮಾಜದ ಪರವಾಗಿ ನಿಂತಿದ್ದಾರೆ, ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ. ಹಂಗಂತ ಒಂದೇ ಸಮುದಾಯ ನಾವು ರಾಜಕೀಯ ಮಾಡ್ತೀವಿ, ಒಂದೇ ಸಮುದಾಯ ಸರಿ ಅಂತ ಬಹಳಷ್ಟು ಸಮುದಾಯದಲ್ಲಿ ಅನ್ಯಾಯ ಆಗಿದೆ. ಇದರಲ್ಲಿ ನನಗೆ ಕೊಡ್ತೀನಿ, ಒಂದು 2-3 ದಿನ ಟೈಮ್ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಚರ್ಚೆ ಆದ್ಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ದು CLP ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡ್ಬೇಕು. ಆದ್ರೆ ಅದ್ ನೋಡ್ರಿ, ನಾನು ಯಾಕೆ DK ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ, ಯಾವಾಗಲೂ ಅವ್ರ ಪರವಾಗಿ ನಿಲ್ತೀನಿ ಅಂದ್ರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಾನೆ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು. ಎಲ್ಲಾರು ಒಬ್ರು ಕರೆದು ಏನಾರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡ್ಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡ್ಬೇಕು? ಈಗ ಅವರು ಸೀನಿಯರ್